ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಗಿಳಿಯನ್ನು ಸಾಕುವುದು ಒಳ್ಳೆಯದ, ಕೆಟ್ಟದ, ಅಶುಭನ ಅನ್ನೋ ಪ್ರಶ್ನೆ ತುಂಬ ಇದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀವಿ, ನೀವು ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರೆಯಬೇಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ, ಸನಾತನ ಧರ್ಮದ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡ್ತಾ ಇರ್ತೇನೆ. ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನೇ ಮಾಡಿ ಹಾಕ್ತೇನೆ. ಹಾಗೇನೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರ್ತದೆ. ಕ್ಲಿಕ್ ಮಾಡಿದರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಪಟ್ಟಂತ ಸಿಗುತ್ತೆ. ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲ್ ಆಗಿ ಸಮಸ್ಯೆನ ಬರೆದುಕೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಅಥವಾ ಡೇಟ್ ಆಫ್ ಬರ್ತ್ ಮೂಲಕ. ಹಾಗೆ ನಾನು ಏನೇ ಒಂದು ಚಿಕ್ಕ ಪುಟ್ಟ ಪರಿಹಾರವನ್ನೇ ಸೂಚಿಸ್ತೇನೆ. ನಿಮಗೆ ಖರ್ಚು ಆಗುವಂಥದ್ದು ಏನು ಸೂಚಿಸಲ್ಲ. ಚಿಕ್ಕ ಪುಟ್ಟದೇ ಅದಕ್ಕೆ ನಿಮಗೆ ಆಗುವಂಥದ್ದೇ ಮಾಡ್ತೇನೆ. ಅದನ್ನು ಕರೆಕ್ಟಾಗಿ ನಿಮಗೆ ಆಮೇಲೆ ನಿಮಗೆ ಬಿಟ್ಟಿರುವಂಥದ್ದು, ಅದನ್ನು ಕರೆಕ್ಟಾಗಿ ನಂಬಿಕೆಯಿಂದ ಅಥವಾ ನಾನು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೊಂಡು ಕರೆಕ್ಟಾಗಿ ಪಾಲಿಸಿದರೆ ಖಂಡಿತವಾಗ್ಲೂ ಆದಷ್ಟು ಸಮಸ್ಯೆಯಿಂದ ಹೊರ ಬರ್ಬೋದು. ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದ್ರೂ ವಿಶ್ ಮಾಡಬೇಕು ಅಂತ ಅನಿಸಿದರೆ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳಿಸಿ ಖಂಡಿತವಾಗಿ ವಿಶ್ ಮಾಡ್ತೇನೆ. ಹಾಗೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ತಿಳ್ಕೊಬೇಕನ್ನೋ ಹಂಬಲಿದ್ದರೆ ಡೇಟ್ ಆಫ್ ಬರ್ತ್ ಹಾಕಿ ರಾಶಿ ನಕ್ಷತ್ರವನ್ನು ಗುರುತಿಸೋಕೆ ಹೇಳಿ. ಖಂಡಿತವಾಗ್ಲೂ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಚಿಂತೆ ಬೇಡ, ಚೆಕ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಾನು ಗಿಳಿಯನ್ನು ಸಾಕೋದಂದರೆ ಪ್ರತಿಯೊಂದು ಪ್ರಾಣಿ ನಾವು ಮನೆಯಲ್ಲಿ ಸಾಕುವಂಥದ್ದು, ಪೆಟ್ ಥರ ಸಾಕು ಪ್ರಾಣಿ ಆಗಿರ್ಬೋದು, ಬೆಕ್ಕು, ನಾಯಿ ಆ ಥರ. ಗಿಳಿಯನ್ನು ಕೂಡ ತುಂಬ ಮನೆಗಳಲ್ಲಿ ಸಾಕುವಂಥದ್ದು. ಅದನ್ನು ಪಂಜರದಲ್ಲಿಟ್ಟು, ಒಂದು ಗೂಡಲ್ಲಿಟ್ಟು ಸಾಕುವಂಥದ್ದು. ಅದು ಕಾಲಕ್ರಮೇಣ ಅದಕ್ಕೆ ಮಾತು ಕಲಿಸಿದರೆ ಅದು ಮಾತನಾಡಲಿಕ್ಕೂ ಶುರು ಮಾಡುತ್ತೆ. ಇನ್ನು ಕೆಲವರ ಒಂದು ಇದರಲ್ಲಿ ಅದು ಒಳ್ಳೆಯದಲ್ಲ, ಅದು ಮಾತನಾಡಿದರೆ ಮನೆಗೆ ಒಳ್ಳೆಯದಲ್ಲ, ಅದು ಮಾತನಾಡಲಿಕ್ಕೆ ಶುರು ಮಾಡಿದರೆ ಮನೇಲಿ ಏನೇನೋ ಆಗುತ್ತೆ ಅಂತ ಆ ಒಂದು ಅಪನಂಬಿಕೆಯೂ ಇರುವಂಥದ್ದು. ಆದರೆ ನಾವು ಸರಿಯಾದ ರೀತಿಯಲ್ಲಿ ಗಿಳಿಯನ್ನು ಸಾಕಿದರೆ ಖಂಡಿತವಾಗ್ಲೂ ಅದು ಏನು ಅಂಥದ್ದೇನೂ ಆಗೋದಿಲ್ಲ, ಒಳ್ಳೆಯದಾಗುತ್ತೆ. ಅದು ಹೇಗೆ ಅಂದರೆ ಅದರ ಒಂದು ಗೂಡು ಏನಿರುತ್ತೆ ಅದು ಇರುವ ಡೈರೆಕ್ಷನ್ ಅಂದರೆ ದಿಕ್ಕು ಸರಿಯಾಗಿರಬೇಕು. ಅದು ಯಾವ ದಿಕ್ಕಿಗೆ ಅಂದರೆ ಉತ್ತರ ಅಥವಾ ಪೂರ್ವ, ಈ ಎರಡೂ ದಿಕ್ಕಿನಲ್ಲಿ ಇದ್ದರೆ ಮಾತ್ರ ಒಳ್ಳೆಯದು. ಬೇರೆ ದಿಕ್ಕಲ್ಲಿ ಇಟ್ಟರೆ ಅದು ಒಳ್ಳೆಯದಲ್ಲ. ಆ ಒಂದು ಇದರಿಂದ ಆಗಿರಬಹುದು, ಆ ಅಪನಂಬಿಕೆಗಳು ಬಂದಿರಬಹುದು ಅಂತ ನನ್ನ ಆಲೋಚನೆ. ಉತ್ತರ ಅಥವಾ ಪೂರ್ವ. ಇನ್ನೊಂದು, ಅದು ಮಾತನಾಡಿದರೆ ಅದರಿಂದ ಏನು ಇದು ಆಗಲ್ಲ. ಡೈರೆಕ್ಷನ್ ಕರೆಕ್ಟ್ ಆಗಿರಬೇಕು. ಅದು ನೀವೇನು ಅದರ ಗೂಡು ಇಡುವಂಥದ್ದು. ಮತ್ತು ಆದಷ್ಟು ಗೂಡನ್ನು ಕ್ಲೀನಾಗಿರುವ ಹಾಗೆ ನೀವು ನೋಡ್ಕೋಬೇಕು. ಸ್ವಚ್ಛತೆಯ ಕಡೆಗೆ ಗಮನ ಹರಿಸಬೇಕು. ಅದೇನು ಕಾಳುಗಳನ್ನು ಇನ್ನು ಬೀಳಿಸುತ್ತಿರುತ್ತೆ ಅಲ್ವಾ, ಅದನ್ನು ಸ್ವಚ್ಛವಾಗಿ ಇಡಬೇಕು, ದಿನಾಲೂ ಕ್ಲೀನ್ ಮಾಡಬೇಕು. ಮತ್ತು ಅದಕ್ಕೆ ಆದಷ್ಟು ಆಹಾರವನ್ನು ನೀಡ್ತಾ ಇರಬೇಕು. ಹಸಿವಿನಿಂದ ಬಳಲಬಾರ್ದು. ಅದು ಯಾವುದು ಗಿಳಿ ಅಂದರೆ, ಈ ಗಿಳಿ ಸಾಕೋದ್ರಿಂದ ತುಂಬ ಮನೆಗೆ ಒಳ್ಳೆಯದಾಗುತ್ತೆ, ಸಕಾರಾತ್ಮಕತೆ ಉಂಟಾಗುತ್ತೆ. ನಕಾರಾತ್ಮಕತೆ ಏನಾದರೂ ಇದ್ದರೆ ದೂರವಾಗುತ್ತೆ ಅನ್ನುವ ಒಂದು ಪ್ರತೀತಿನೂ ಇದೆ. ಅಂದರೆ ಅದರ ಡೈರೆಕ್ಷನ್ ಬಗ್ಗೆ ಫಸ್ಟಿಗೆ ಗಮನ ಕೊಡಬೇಕು. ಅಂದರೆ ಯಾವ ಡೈರೆಕ್ಷನಲ್ಲಿ ಅದರ ಗೂಡನ್ನು ಇಟ್ಟರೆ ಒಳ್ಳೆಯದು, ನಾನು ಈಗಾಗಲೇ ಹೇಳಿದೆ. ಮತ್ತು ಟೈಮ್ ಆಹಾರ ಆದಷ್ಟು ನೀವು ಹಸಿರು ಬಣ್ಣದ ಒಂದು ಫುಡ್ಡನ್ನು, ಅಂದರೆ ಅದಕ್ಕೆ ಯಾವುದು ಇಷ್ಟ ಆಗುತ್ತೆ, ಬಟಾಣಿ ಕಾಳು ಇಷ್ಟ ಆಗುತ್ತೆ. ಹಾಗೆಯೇ ಕ್ಯಾರೆಟ್, ಅಂದರೆ ಅದು ಎಲ್ಲವನ್ನು ತಿನ್ನುತ್ತೆ. ತರಕಾರಿ ಏನೇ ಕೊಡಿ, ಬೇಳೆಕಾಳುಗಳನ್ನು ತಿನ್ನುತ್ತೆ. ಕಾಳುಗಳನ್ನು ಹಸಿವಿನಿಂದ ಬಳಲಬಾರದು. ಮತ್ತು ಮನೆಗೆ ತುಂಬಾ ಒಳ್ಳೆಯದು. ಏನಾದರೂ ಮನೆಯಲ್ಲಿ ಪದೇ ರೋಗಗಳು ಬರ್ತಾ ಇದ್ದರೆ ಗಿಳಿಯನ್ನು ಸಾಕ್ತಾ ಇದ್ದರೆ, ಅಥವಾ ಗಿಳಿಯ ಕೆಲವು ಮನೆಗಳಲ್ಲಿ ಗಿಳಿಯ ಫೋಟೋ ಕೂಡ ಅಥವಾ ಮೂರ್ತಿಯನ್ನು ಕೂಡ ಇಡುವಂಥದ್ದು, ಅದು ಕೂಡ ಇದೇ ದಿಕ್ಕಿನಲ್ಲಿ ಇಡುವ ಹಾಗೆ ಇರಬೇಕು. ನಾನು ಯಾವ ದಿಕ್ಕು ಹೇಳಿದ್ದೆ ನೋಡಿ, ಅದೇ ದಿಕ್ಕಿನಲ್ಲಿ ಇರಬೇಕು. ಫೋಟೋ ಆಗಲಿ ಅಥವಾ ಮೂರ್ತಿ ಆಗಲಿ ಅಥವಾ ನೀವು ಗಿಳಿಯನ್ನು ಸಾಕೋದಾಗಲಿ. ಆ ಡೈರೆಕ್ಷನ್ ಏನಾದರೂ ಚೇಂಜ್ ಆದರೆ ಬಹುಶಃ ಅದು ಮನೆಗೆ ತೊಂದರೆ ಆಗಬಹುದೇನು, ಅದರಿಂದ ಆ ಥರ ಒಳ್ಳೆಯದಲ್ಲ ಅಂತ ಹೇಳಿರ್ಬೋದೇನು. ಬಟ್ ಗಿಳಿಯನ್ನು ಮನೆಯಲ್ಲಿ ಸಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮನೆಯಲ್ಲಿ ಒಂದು ಶಾಂತಿಯುತ ವಾತಾವರಣ ಕೂಡ ನಿರ್ಮಾಣ ಆಗೋಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನೋದು ಕೂಡ ಇರುವಂಥದ್ದು. ಮತ್ತು ನಾನು ಹೇಳಿದೆ ಅಲ್ವಾ, ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಒಂದು ಡೈರೆಕ್ಷನ್ ಆಗಿರ್ಬೋದು, ಮತ್ತೊಂದು ಅದಕ್ಕೆ ಹಸಿವಿನಿಂದ ಬಳಲಬಾರ್ದು. ಮತ್ತು ಅದು ಕ್ಲೀನಾಗಿ ಆ ಕೇಜ್ ಏನಿರುತ್ತೆ ಅದು ಗೂಡು, ಅದನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಅದು ಮನೆಯಲ್ಲಿದ್ದರೆ ಅದೇ ನಾನು ಹೇಳಿದೆ, ಸಕಾರಾತ್ಮಕ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇರುವಂಥದ್ದು. ಗಿಳಿಯನ್ನು ಸಾಕಿದರೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತೆ ಅನ್ನುವ ನಂಬಿಕೆ ಕೂಡ.